ಎಲ್ಲರಿಗೂ ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಈ 10ನೇ ತಿಂಗಳಲ್ಲಿ ಅಕ್ಟೋಬರ್ ನಿಮ್ಮ ಮಧ್ಯದಲ್ಲಿ ಬರುವಂತೆ ಕರ್ತನು ಮಾಡಿದಂಥ ಈ ಮಹಾ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಈ 10ನೇ ತಿಂಗಳಿಗೆ ಬೇಕಾಗಿರುವಂಥ ದೈವ ವಾಗ್ದಾನ, ದೈವ ವಚನವನ್ನು ಕರ್ತನು ಕೊಟ್ಟಿದ್ದಾನೆ. ಆ ವಚನವನ್ನು ನಾನು ಓದಿಕೊಳ್ಳೋಣ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. ಪ್ರೈಸ್ ಲಾರ್ಡ್. ಈ 10ನೇ ತಿಂಗಳಿಗೆ ಬೇಕಾಗಿರುವಂಥ ವಾಗ್ದಾನವನ್ನು ಕರ್ತನು ನಮಗೆ ಒದಗಿಸಿಕೊಡ್ತಾ ಇದ್ದಾನೆ. ಕೀರ್ತನೆಗಳಲ್ಲಿ 37ನೇ ಅಧ್ಯಾಯದಲ್ಲಿ 5ನೇ ವಚನ ನೋಡ್ರಿ, ಹೇಳ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಅಂದರೆ ದೇವರಿಗೆ ವಹಿಸಿಬಿಟ್ಟು ಭರವಸೆದಿಂದಿರಿ ಅಂತೇಳಿ ದೇವರು ನಮಗೆ ಈ ತಿಂಗಳು ಕೆಲವೊಂದು ವಿಷಯಗಳ ಮೇಲೆ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಯಾವ ವಿಷಯಗಳಲ್ಲಿ ನೀನು ಭರವಸೆಯನ್ನು ಕಳ್ಕೊಂಡಿದೆಯೋ, ಯಾವ ಕಾರ್ಯಗಳಲ್ಲಿ ಈ ವರ್ಷದ ಈ 9 ತಿಂಗಳಲ್ಲಿ ಏನೇನು ಭರವಸೆ ಕಳ್ಕೊಂಡು ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಭರವಸೆ ಕೊಡ್ತಾ ಇದ್ದಾನೆ. ಈ 10ನೇ ತಿಂಗಳು ನೀನು ಧೈರ್ಯವಾಗಿರು, ನಿನ್ನ ಚಿಂತೆ ನನ್ನ ಮೇಲೆ ಹಾಕು, ನಿನ್ನ ಕಾರ್ಯಗಳು ನನ್ನ ಮೇಲೆ ಹಾಕು ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ಇದು ಎಲೆವರೆ ಹೊತ್ತುವರೆ ಕಷ್ಟಪಡುವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಹೊರೆಯನ್ನು ಹೊತ್ಕೊಳ್ತೀನಿ ಅಂತೇಳಿ ಕರ್ತನ ಹೇಳ್ತಾನೆ. ಹಲ್ಲೆಲೂಯಾ. ಈ ತಿಂಗಳು ದೇವರು ನಮಗೆ ವಾಗ್ದಾನ ಮಾಡ್ತಾ ಇರೋದು ಒಂದನೇದಾಗಿ, ಇದು ನಾನು ನಿಮಗೇನು ಕೊಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ ಅಂತ ಕರ್ತನ ಹೇಳ್ತಾ ಇದ್ದಾನೆ. ಒಂದು. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮೇಲಿರುವಂಥ ಭಾರ, ಅದೇನೇ ವಿಷಯಗಳಾಗಿರಲಿ, ನಿನ್ನ ಜೀವನದಲ್ಲಿ ನಿನ್ನ ಮಕ್ಕಳ ವಿಷಯದಲ್ಲಾಗಿರಲಿ, ನಿನ್ನ ಹೆಂಡತಿಯ ವಿಷಯದಲ್ಲಾಗಿರಲಿ, ನಿನ್ನ ಗಂಡನ ವಿಷಯದಲ್ಲಾಗಿರಲಿ, ನಿನ್ನ ರಿಲೇಷನ್ನಿನ ವಿಷಯಗಳಲ್ಲಾಗಿರಲಿ, ಅಥವಾ ನಿನ್ನ ಕೆಲಸದ ವಿಷಯದಲ್ಲಾಗಿರಲಿ, ಬಿಸ್ನೆಸ್ಸಿನ ವಿಷಯದಲ್ಲಾಗಿರಲಿ, ಅದು ಏನೇ ಆಗಿರಲಿ, ಆ ಭಾರ ನನ್ನ ಮೇಲೆ ಹಾಕು, ನಾನು ತಗೊಂಡು ನಿನಗೆ ವಿಶ್ರಾಂತಿ ಕೊಡ್ತೀನಿ ಅಂತೇಳಿ ಕರ್ತನ ಹೇಳ್ತಾ ಇದ್ದಾನೆ. ಈ ತಿಂಗಳು ದೇವರು ನಮಗೆ ವಾಗ್ದಾನ ಮಾಡ್ತಾ ಇರೋದು, ಇದು ನಿನ್ನ ಈ ಚಿಂತೆ ಇದೆಯಲ್ಲ, ಈ ಭೂಯಾತ್ರೆಯ ಚಿಂತೆ, ಈ ಭೂಮಿಗೆ ಸಂಬಂಧಪಟ್ಟ ಚಿಂತೆ, ನಿನ್ನ ಪ್ರಯಾಣಕ್ಕೆ ಸಂಬಂಧಪಟ್ಟ ಚಿಂತೆ ನನ್ನ ಮೇಲೆ ಹಾಕು, ನಾನು ನಡೆಸ್ತೀನಿ, ನಾನು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದೀನಿ, ನಾನು ನಿನ್ನೊಂದಿಗೆ ಇರುವಂಥ ದೇವರಾಗಿದ್ದೀನಿ ಅಂತ ಕರ್ತನ ಹೇಳ್ತಾ ಇದ್ದಾನೆ. ಒಂದು. ಎರಡನೇದಾಗಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡ್ರಿ, ಅದು ಬಿತ್ತಲ್ಲ, ಅದು ಕುಯ್ಯಲ್ಲ, ಆದರೂ ಕೂಡ ಅವುಗಳಿಗೆ ಬೇಕಾಗಿರೋದನ್ನೆಲ್ಲವನ್ನು ಕೊಟ್ಟು ನಡೆಸ್ತಾ ಇದ್ದೀನಿ. ಆದರೆ ನೀವು ನನಗೆ ಪಕ್ಷಿಗಳಿಗಿಂತಲೂ ಪ್ರಾಣಿಗಳಿಗಿಂತಲೂ ನೀವು ನನಗೆ ಹೆಚ್ಚಿನವರಾಗಿದ್ದೀರಿ ಎಂಬುದಾಗಿ ಹೇಳಿ ಕರ್ತನೆ ಹೇಳ್ತಾ ಇದ್ದಾನೆ. ದೇವರು ಹೇಳ್ತಾರೆ, ನೀವು ನನಗೆ ಹೆಚ್ಚಿನವರಾಗಿದ್ದೀರಿ. ಪಕ್ಷಿಗಳನ್ನೇ ನಾನು ಆ ರೀತಿ ಸಾಕಿ ಸಲಗುವುದಾದರೆ ನಿಮ್ಮನ್ನು ಇನ್ನು ಯಾವ ರೀತಿಯಲ್ಲಿ ನಾನು ನಡೆಸುವುದಕ್ಕೆ ಶಕ್ತನಾಗಿದ್ದೀನಿ ಅಂತೇಳಿ ನೀನು ಆಲೋಚನೆ ಮಾಡು. ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೀನಿ. ದೇವರು ಹೇಳ್ತಾ ಇದ್ದಾರೆ, ಈ ತಿಂಗಳು ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೇನೆ. ಅಂದರೆ ಯಾವ ವಿಷಯಗಳಲ್ಲಿ ನೀನು ಭರವಸೆ ಕಳ್ಕೊಂಡಿದೆಯೋ, ಯಾವ ಕಾರ್ಯಗಳಲ್ಲಿ ನೀನು ಭರವಸೆ ಕಳ್ಕೊಂಡಿದೆಯೋ, ಇದು ಕಳೆದ 9 ತಿಂಗಳಲ್ಲಿ ಏನೇನು ಭರವಸೆ ಕಳ್ಕೊಂಡು ಈ 10ನೇ ತಿಂಗಳಲ್ಲಿ ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೇನೆ ಅಂತೇಳಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಈ ತಿಂಗಳು ದೇವರು ಭರವಸೆಯಿಂದ ಎಂಬುದಾಗಿ ಹೇಳಿ ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಈ ತಿಂಗಳು ದೇವರ ಮಾತು ನಮ್ಮನ್ನು ಬಲಪಡಿಸುವಂಥದ್ದಾಗಿರಲಿ. ದೇವರು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು, ಭರವಸೆದಿಂದಿರು, ನಾನು ನಿನ್ನ ಜೀವಿತವನ್ನು ನೋಡ್ಕೊಳ್ತೇನೆ ಅಂತೇಳಿ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರು ನಮ್ಮನ್ನು ಧಾರಾಳವಾಗಿ ಅನುಗ್ರಹಿಸಲಿ. ದೇವರು ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ, ವಾಗ್ದಾನ ಮಾಡಿದ್ದಾನೆ. ಭರವಸೆದಿಂದಿರು, ನಾನು ನಿನ್ನನ್ನು ಕೊಂಡೋಗ್ತೇನೆ, ನಿನ್ನ ಕಾರ್ಯಗಳನ್ನು ಕೊಂಡೋಗ್ತೇನೆ, ನಿನ್ನ ವಿಷಯಗಳನ್ನು ಕೊಂಡೋಗ್ತೇನೆ ಅಂತೇಳಿ ದೇವರು ಮಾತಾಡ್ತಾ ಇದ್ದಾರೆ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಈ ತಿಂಗಳು ನಮಗೆ ಕೊಟ್ಟಿರುವಂಥ ವಾಗ್ದಾನಕ್ಕಾಗಿ ಸ್ತೋತ್ರ. ನೀನು ಈ ತಿಂಗಳು ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಿ, ಭರವಸೆಯನ್ನು ಮೂಡಿಸ್ತಾ ಇದ್ದಿ. ಸ್ತೋತ್ರ. ಯಾವ ವಿಷಯಗಳಲ್ಲಿ ನೀವು ಭರವಸೆಯನ್ನು ಕಳ್ಕೊಂಡಿದ್ದೀರೋ ಈ 10ನೇ ತಿಂಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಭರವಸೆದಿಂದಿರ್ರಿ, ನಾನು ಸಾಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಪ್ಪಿಸಿದನ್ನೇ ಸಾಗಿಸ್ರಿ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ವಾಗ್ದಾನ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.